ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅನೇಕರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನಿಸಿದ್ದಾರೆ. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಸದ್ಯ ಡಿಸಿ ಕಚೇರಿ ಆವರಣದಲ್ಲಿ ಈ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಈ ಪ್ರತಿಭಟನೆಗಳು ಈಗ ನಡೀತಾ ಇದೆ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನ ಬಿಜೆಪಿಯ ನೇತೃತ್ವದಲ್ಲಿ ಮಾಡಲಾಗ್ತಿರುವಂತದ್ದು. ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ, ಏನು ರಾಜ್ಯದಲ್ಲಿ ರೌಡಿಸಂ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಗಮನಿಸಬಹುದು, ಸಾಕಷ್ಟು ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಗುಂಡಾಗಿರಿ ಮಾಡ್ತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಇಲ್ಲಿ ಏನು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರಿಗೂ ಕೂಡ ಮಾಡ್ತಿರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು ಇರಬಹುದು, ಜೊತೆಗೆ ಮಾಜಿ ಎಂಎಲ್ಸಿಗಳು ಕೂಡ ಭಾಗಿಯಾಗಿರುವಂತದ್ದು. ಜೊತೆಗೆ ಶಾಸಕರಾಗಿರುವಂತಹ ವಿಠ್ಠಲ್ ಹಲ್ಗೇಕರ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿರುವವರು ಜೊತೆಗೆ ಹರಡುತ್ತಿರುವವರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಪುಡಿ ರೌಡಿಗಳ ಏನು ದಾಳಿ ಆಗ್ತಾ ಇದೆ, ಎಂಎಲ್ಎಗಳ ಮೇಲೆ ದಾಳಿ ಆಗ್ತಾ ಇದೆ, ರೌಡಿಸಂ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನ ಪೋಸ್ಟರ್ಗಳನ್ನು ಹಿಡಿದು ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಪ್ರಮುಖವಾಗಿ ಡಿಸಿ ಕಚೇರಿವರೆಗೆ ಮೆರವಣಿಗೆಯ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಇಲ್ಲಿ ಬಿಜೆಪಿಯ ನಾಯಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಏನ್ ಹೇಳ್ತಾರೆ ಸರ್ ಪ್ರಸ್ತುತವಾಗಿ? ನೋಡಿ, ನೀಟ್ ಪರೀಕ್ಷೆಯನ್ನ ಮುಂದಿಟ್ಟುಕೊಂಡು ವಿದ್ಯಾರ್ಥಿ ಸಮುದಾಯ ಹೋರಾಟ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸಿನ ನಾಯಕರು ಪಾರ್ಲಿಮೆಂಟ್ ನಡೆಯತಕ್ಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಹೋರಾಟವನ್ನ ರಾಜಕಾರಣಕ್ಕೆ ತರ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿ ಸಹಿತ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಯಾವುದೇ ವೈಯಕ್ತಿಕವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ. ಆದರೆ ವಿದ್ಯಾರ್ಥಿ ಹೋರಾಟವನ್ನು ಮುಂದಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಅಲ್ಲಿ ರಾಜಕಾರಣವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಮೋದಿ ಸರ್ಕಾರ ಸಿದ್ಧವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕಾರಣವನ್ನು ಮಾಡಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರು ಈ ಹೋರಾಟವನ್ನು ಬಳಸಿಕೊಂಡಿದ್ದಾರೆ. ತಾವು ದಯವಿಟ್ಟು ಸ್ಟಾಟಿಸ್ಟಿಕ್ಸ್ ತೆಗಿಬೇಕು ಮಾಧ್ಯಮದವರು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಮೆಡಿಕಲ್ ಕಾಲೇಜಸ್ ಎಷ್ಟಿತ್ತು? ಇವತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಎಷ್ಟಾಗಿದ್ದಾವೆ? ಹೌ ಮೆನಿ ಮೆಡಿಕಲ್ ಕಾಲೇಜಸ್ ಹ್ಯಾವ್ ಬಿನ್ ಇನ್ಕ್ರೀಸ್? ಮೆಡಿಕಲ್ ಸೀಟ್ಸ್ ಎಷ್ಟು ಹೆಚ್ಚಾಗಿದೆ? ಷಡ್ಯಂತ್ರ ಏನಾದ್ರೂ ಇದೆಯಾ ಸರ್? ಹೌದು, ಇದಕ್ಕೆ ಹೊರದೇಶದ ಕುಮ್ಮುಕ್ಕಿದೆ. ಅನೇಕ ಹೊರದೇಶದ ರಾಷ್ಟ್ರಗಳು ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನ ತೊಂದರೆ ಮಾಡಲಿಕ್ಕೆ ಈ ತರದ ಹೋರಾಟಗಳನ್ನ ಮಾಡಲಿಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ತನಿಖೆ ಮಾಡ್ತೀವಿ, ಇದೊಂದು ಮಹಾ ಅಪರಾಧ, ಫಾಸ್ಟ್ಯಾಗ್ ಕೋರ್ಟ್ ಅನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಈ ದೇಶದ ಯುವಕರ ಪರವಾಗಿ ಏನೇನು ಸ್ಟೆಪ್ಸ್ ತಗೋಬೇಕು ಸ್ಟೆಪ್ಸ್ ತಗೋತಾ ಇದ್ದಾರೆ. ಈ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಯುವಕರ ಬಗ್ಗೆ ಚಿಂತನೆ ಮಾಡುವಂತ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು, ವಿಶೇಷವಾಗಿ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ಅವರ ಈ ತರದ ಹುಡುಗರು ಮಾಡ್ತಾ ಇರೋ ಹೋರಾಟದ ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ಒಂದು ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ. ಯಾಕಂದ್ರೆ ಈ ಅಧಿವೇಶನದಲ್ಲಿ ಕೆಲವೊಂದು ಬಿಲ್ಗಳು, ಮಹತ್ವದ ಬಿಲ್ಗಳು ಬರೋವಿದ್ದು, ಆ ಬಿಲ್ ಬರಬಾರದು. ಅದಕ್ಕೆ ಇದು ಷಡ್ಯಂತ್ರ ಮಾಡಿ ಇದು ರಾಹುಲ್ ಗಾಂಧಿ ಅವರ ದೇಶದ್ರೋಹಿ ಅವ್ರ ಜೊತೆ ಕೈ ಜೋಡಿಸುವಂತ ಕೆಲಸ ಮೊದಲು ಮಾಡಿದ್ದಾರೆ, ಈಗ ಅದ ಮಾಡ್ತಾ ಇದ್ದಾರೆ. ಇದಿಷ್ಟು ಏನು ಬಿಜೆಪಿಯ ನಾಯಕರು ಹೇಳ್ತಿರುವಂತದ್ದು. ಇಲ್ಲಿ ದೇಶದ್ರೋಹದ ಏನು ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ, ಅದಕ್ಕೆ ಕುಮ್ಮಕ್ಕು ಕೊಡುವಂತ ಕೆಲಸವನ್ನ ಏನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವ